ಓಕೆ ಲೆಟ್ಸ್ ಕಮ್ ಟು ದ ಪಾಯಿಂಟ್. ಈ ಮನೇಲಿ ನಡೆದಿರೋ ಮೊದಲನೇ ಮದುವೆ, ಮೊದಲನೇ ಸೊಸೆ ಈ ಮನೆ ಕಾಲಿಟ್ಟಿದ್ದಾಳೆ. ಸೊ ಮೊದಲೇ ಡಿಸೈಡ್ ಮಾಡಿರೋ ಹಾಗೆ ಒಂದು ಗ್ರ್ಯಾಂಡ್ ಪಾರ್ಟಿ ಆಗಬೇಕು. ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರೂ ಕರಿಬೇಕು. ಇಲ್ಲಾಂದ್ರೆ ನಮ್ಮ ಮನೆ ಹೆಸರು ಏನಾಗುತ್ತೆ ಯೋಚನೆ ಮಾಡಿದ್ದೀರಪ್ಪ? ಬೇಡ ನೀರಜ್, ಪಾರ್ಟಿ ಬೇಡ. ಸಂಧ್ಯಾ ತಂದೆ ದುರಂತ ನಿನಗೂ ಗೊತ್ತಿದೆಯಲ್ಲ. ಈ ಸಮಯದಲ್ಲಿ ಪಾರ್ಟಿ ಮಾಡಿದ್ರೆ ಚೆನ್ನಾಗಿರಲ್ಲ. ಮುಂದೆ ಯಾವಾಗಲಾದರೂ ಮಾಡೋಣ. ಯಾವತ್ತೂ ಯಾಕೆ ಮಾವ, ನೀವು ಮೊದಲೇ ಯೋಚನೆ ಮಾಡಿದಾಗೆ ಪಾರ್ಟಿ ನಡೀಲಿ. ನಮ್ಮ ತಂದೆ ಸಾವಿನ ದುಃಖ ಮರೆಯೋದಕ್ಕೆ ಆಗಲ್ಲ. ಹಾಗಂತ ಅದ್ರ ನೆನಪಲ್ಲೇ ಇರೋಕ್ಕಾಗತ್ತಾ? ಎಲ್ಲದಕ್ಕೂ ಹೊಂದ್ಕೊಳ್ಬೇಕು, ಅದೇ ನಮ್ಮ ಧರ್ಮ. ಈಗ ನಾನು ಕುಡ್ಲಾ ಕುಟುಂಬದ ಸೊಸೆಯಾಗಿ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಗಂಡನ ನಿರ್ಧಾರ, ಅವ್ರ ಮನೆಯವ್ರ ನಿರ್ಧಾರ, ಅದೇ ನನ್ನ ನಿರ್ಧಾರ. ಇದನ್ನೇ ನನ್ನ ತಂದೆನೂ ಹೇಳ್ಕೊಟ್ಟಿದ್ದು. ನಾನು ನಿಮ್ಮ ಜೊತೆ ಬೆರೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಪಾರ್ಟಿನ ನಿಲ್ಲಿಸ್ಬೇಡಿ, ಇದು ನನ್ನ ರಿಕ್ವೆಸ್ಟು. ಸಂಧ್ಯಾ, ಇಂಥ ಸಂದರ್ಭದಲ್ಲಿ ಇದು ಅತ್ತೆ ಏನು ಹೇಳಬೇಡಿ, ನನಗೆ ಬೇಜಾರಾಗುತ್ತೆ. ನಾನೇನು ಬೇರೆಯವಳ, ನಿಮ್ಮ ಮನೆಯವಳಲ್ವಾ? ಇಲ್ಲಮ್ಮ, ನೀ ನನ್ನ ಮಗಳಿದ್ದಾಗೆ. ಹಾಗಾದರೆ ಈಗಲೇ ಕನ್ಫರ್ಮ್ ಮಾಡಿ, ಪಾರ್ಟಿ ಆಗಬೇಕು. ಆಗಲ್ಲ ಸಂಧ್ಯಾ. ಏನು ಹೇಳಬೇಡಿ, ಪಾರ್ಟಿ ಆಗೇ ಆಗುತ್ತೆ. ಯಾ, ಇದು ಜೋಶ್ ಅಂದ್ರೆ. ಗರ್ಲ್ಸ್, ಈ ಪಾರ್ಟಿನ ನಾವೇ ಆರ್ಗನೈಸ್ ಮಾಡಬೇಕು. ಇದು ಜೀವನ್ ರಾವ್ ಕುಡ್ಲಾ ಅವರ ಮ್ಯಾರೇಜ್ ಪಾರ್ಟಿ. ಇಡೀ ಮಂಗಳೂರಷ್ಟು ಚೆನ್ನಾಗ್ಬಿಡ್ಬೇಕು, ಹಾಗೆ ಅರೇಂಜ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್ ನೀರಜ್ ಸರ್. ವೆಲ್ಕಮ್ ಸಂಧ್ಯಾ ಮೇಡಮ್. ನೀವು ನನ್ನನ್ನು ಮೇಡಮ್ ಅನ್ಬೇಡಿ, ನಾನು ಯಾರಿಗೂ ಮೇಡಮ್ ಅಲ್ಲ. ನಾನು ನೀರಜ್ ಸರ್ ಅಲ್ಲ, ನೀರಜ್ ಅಂದ್ರೆ ಸಾಕು. ಎಷ್ಟೇ ಆದರೂ ನೀವೀಗ ಜೀವನ್ ಕುಡ್ಲಾ ಅವರ ಮಿಸ್ಸಸ್. ಜೀವನ್ಗೆ ಮೇಡಮ್ ತಾನೆ. ಜೀವನಿಗೆ ಮೇಡಮ್ ಆದಮೇಲೆ ನಮ್ಮೆಲ್ರಿಗೂ ಮೇಡಮ್ಮೆ. ಏಯ್ ತರ್ಲೆ, ನೀನು ಅವಳನ್ನ ಮೇಡಮ್ ಅನ್ನೋದು ಬೇಡ, ಅವಳು ನಿನ್ನ ಸಾರ್ ಅನ್ನೋದು ಬೇಡ. ಇಬ್ರು ಹೆಸರು ಕರೀರಿ. ಆಯ್ತು ಮಹಾಪ್ರಭುಗಳೇ, ತಮ್ಮ ಆಜ್ಞೆಯನ್ನು ಉಲ್ಲಂಘಿಸಿದವರು ಉಂಟೆ? ಕಪಿ ಕೆಂಪು ಕೋತಿ. ಕೆಂಪು ಕೋತಿ ಎಲ್ಲ ಬೇಡ, ನೀವು ಸುಮ್ಮನೆ ನಾರ್ಮಲ್ ಅಂತ ಭಾಳ. ಯಾಕೋ ಅತಿ ಆಯಿತು. ನೀನು ಕುಡಿಯೋದಕ್ಕೊಂದು ಹೊತ್ತು ಗೊತ್ತು ಇಲ್ಲ, ಹಗಲು ರಾತ್ರಿ ಕುಡಿತಾನೆ ಇರಬೇಕಾ? ಅಂಥದ್ದು ಏನಾಯ್ತು? ದಿನೇಶ ನಿನ್ನೇ ಕೇಳ್ತಾ ಇರೋದು, ನಿನಗೇನು ತಲೆ ಕೆಟ್ಟಿದ್ಯಾ? ತಲೆ ಸರಿ ಇರೋದಕ್ಕೆ ಹೇಗಣ್ಣ ಸಾಧ್ಯ? ಹೇಗ್ ಸಾಧ್ಯ? ಆ ನೀರಜ್ ಅಣ್ಣ ಅತ್ತಿಗೆಗೆ ಅದೇನು ಮೋಡಿ ಮಾಡಿದಾನು? ಅವನಿಗೆ ಮನೆಗೆ ಬಂದ್ಮೇಲೆ ಅವನಿಗೆ ಸ್ಪೆಷಲ್ ಟ್ರೀಟ್ಮೆಂಟ್, ರಾಯಲ್ ಟ್ರೀಟ್ಮೆಂಟ್. ಅವನೊಬ್ಬ ಅನಾಥ, ಅಪ್ಪ ಇಲ್ಲ ಅಮ್ಮ ಇಲ್ಲ, ಕೆಲಸದೋಳ ಮಗ. ಅವನು ನಮ್ಮನೆ ವಿಷಯದಲ್ಲಿ ತಲೆ ಹಾಕೋದು ನನಗಿಷ್ಟ ಆಗೋದಿಲ್ಲ. ಮೈಯೆಲ್ಲ ಉರಿಯತ್ತೆ. ಅವನು ಹೈದರಾಬಾದ್ನಲ್ಲಿದ್ದ, ನಾನು ನೆಮ್ಮದಿಯಾಗಿದ್ದೆ. ಅವನನ್ನ ಈ ಮನೆಗೆ ಮತ್ತೆ ಕರ್ಕೊಂಡ್ ಬರಬೇಡಿ ಅಂತ ಅಣ್ಣನಿಗೆ ಅವನು 1000 ಸಾರಿ ಹೇಳಿದ್ದೀನಿ. ನನ್ನ ಮಾತೇ ಕೇಳಲಿಲ್ಲ. ಅಂದ್ರೇನು? ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಅವನಿಲ್ಲಿರೋದ್ರಿಂದ ನಿನಗೇನು ಪ್ರಾಬ್ಲಮ್?
ಅವನ್ ಪಾಡ್ಕೊಂಡು ಇರ್ತಾನೆ. ಅಂದ್ರೆ ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲ, ನನಗಿಂತ ಹೆಚ್ಚು ಅವನೇ ಈ ಮನೆಯಲ್ಲಿ ಅಲ್ವಾ? ಇಲ್ಲಿ ಬೆಲೆ ಪ್ರಶ್ನೆ ಬರಲ್ಲ ದಿನೇಶ. ಈ ಮನೆಯವರಿಗೆ ನೀರಜ್ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದು ಮುಖ್ಯ. ನಿನ್ನಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿವೆ. ನೀನು ಅವನ ಬಗ್ಗೆ ಇಟ್ಕೊಂಡಿರೋ ಅಭಿಪ್ರಾಯನ ಬದಲಾಯಿಸ್ಕೊ. ನೀರಜ್ನ ಈ ಮನೆಯವರೆಲ್ಲ ತುಂಬಾ ಇಷ್ಟಪಡ್ತಾರೆ. ಅವನ ಬಗ್ಗೆ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನೀರಜು ಅಷ್ಟೇ, ಈ ಮನೆಯವ್ರ ಮೇಲೆ ಗೌರವ, ಪ್ರೀತಿ, ಅಭಿಮಾನ ಎಲ್ಲ ಇಟ್ಕೊಂಡಿದ್ದಾನೆ. ಈ ಮನೆಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ಮಾಡ್ತಾನೆ. ನೀವೆಲ್ಲರೂ ಅವನ ಮೇಲೆ ಇಟ್ಟಿದಿರಲ್ಲ ನಂಬಿಕೆ, ಅದನ್ನ ತಲೆ ಕೆಳಗೆ ಮಾಡ್ತಾನೆ. ನಿಮ್ಮೆಲ್ಲರ ವಿರುದ್ಧ ತಿರುಗಿ ನಿಲ್ತಾನ ಅವನು. ನೀವಿಟ್ಟಿರೋ ನಂಬಿಕೆಗೆ ದ್ರೋಹ ಬಗೆತಾನವನು. ಆಗ ನಾನು ಹೇಳಿದ ಮಾತುಗಳು ನಿಮಗೆ ನೆನಪಾಗತ್ತೆ. ದಿನೇಶ, ನೀನು ತುಂಬ ಕುಡ್ದಿದ್ಯಾ. ಈಗ ನಾನು ಏನು ಹೇಳಿದ್ರು ಅದು ನಿನ್ನ ತಲೆಗೆ ಹೋಗಲ್ಲ. ನಾನೇನಾದ್ರು ಮಾತಾಡಿದ್ರೆ ನಾನು ಮೂರ್ಖ ಆಗ್ತೀನಿ ಅಷ್ಟೇ. ಕೊಲೆ ಅಪರಾಧಿ ಕೈಗೆ ಸಿಗಬೇಕಾದವನು ತಪ್ಸ್ಕೊಂಬಿಟ್ಟ. ಹಿಂದೆ ಕ್ಲೂನಾದ್ರು ಬಿಟ್ಟಿದ, ಈಗ ಅದು ಇಲ್ಲ. ಮತ್ತೆ ಝೀರೋಯಿಂದ ತನಿಖೆ ಸ್ಟಾರ್ಟ್ ಮಾಡಬೇಕು. ಬಟ್ ಒಂದಂತೂ ಸತ್ಯ, ಇದು ಹಿಂದೆ ಯಾವುದೋ ದೊಡ್ಡ ಗ್ಯಾಂಗ್ ಇದೆ. ಬೇಕಾದಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿರಬೇಕು. ಹಾಂ, ನನಗೂ ಹಾಗೆ ಅನಿಸ್ತಾ ಇದೆ ಸರ್. ಸರ್, ನಾನು ಕೆಲಸಕ್ಕೆ ರಜೆ ಹಾಕಿ ತುಂಬ ದಿನ ಆಯಿತು. ಆಫೀಸಲ್ಲಿ ಕೆಲಸಕ್ಕೆ ಯಾವಾಗ ಬರ್ತೀರಾ ಅಂತ ಕೇಳ್ತಿದ್ದಾರೆ. ತಾವು ಪರ್ಮಿಷನ್ ಕೊಟ್ಟರೆ ನಾನು ಊರಿಗೆ ಹೋಗ್ಬೋದಾ? ಹೋಗ್ರಿ, ಆದರೆ ನಾವು ಕರೆದಾಗ ನೀವು ಬರಬೇಕಾಗತ್ತಷ್ಟೇ. ನೋಡಿದ್ರ, ಒಂದೇ ಒಂದು ಸುಳ್ಳು ಹೇಳಿದ್ದಕ್ಕೆ ಎಷ್ಟು ದೊಡ್ಡ ರಾದ್ಧಾಂತ ಆಯಿತು ಅಂತ. ಆ ಮನುಷ್ಯ ಜೀವಂತವಾಗಿ ಸಿಕ್ಕಿದ್ರೆ ಈ ಕೇಸ್ಗೆ ಹೆಲ್ಪ್ ಆಗಿರೋದು ನಮಗೆ. ಆಯಿತು, ನಾವು ಫೋನ್ ಮಾಡಿದಾಗ ನೀವು ಸ್ಟೇಷನ್ಗೆ ಬರಬೇಕಾಗತ್ತೆ. ನೀವೇನು ಹೋಗ್ಬೋದು. ಥ್ಯಾಂಕ್ ಯು ಸರ್. ಸರ್, ನಾನು ನೀವು ಹೊರಡ್ಬೋದು. ಒಂದು ನಿಮಿಷ ಗೋವಿಂದಪ್ಪ, ಸರ್, ಅದು ಹುಡ್ತೊಮ್ಮನಿ. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಆ ದುಡ್ಡು ಯಾವುದು ಅಂತ ಗೊತ್ತಾಯ್ತಾ? ಸಂಧ್ಯಾ ಮದುವೆ ಫೋಟೋಗ್ರಾಫರ್ ಕೊಟ್ಟಿದ್ರಲ್ಲ ನಮ್ಮ ದಾರಿ ತಪ್ಸೋಕೆ, ಅದು. ಸರಿ, ಮುಂದೇನಾದರೂ ಕಾನೂನಿಗೆ ಸಹಾಯ ಮಾಡೋ ಕೆಲಸ ಮಾಡಿ. ಆಗ ನಿಮ್ಗಿಂತ ಪ್ರಾಬ್ಲಮ್ ಎಲ್ಲ ಆಗೋದಿಲ್ಲ. ಅರ್ಥ ಆಯ್ತಾ? ಹೊರಡ್ಬೋದು. ಸರಿ ಸರ್. ಸಂಧ್ಯಾ, ಸಂಧ್ಯಾ, ಯಾಕೋ ಮಲ್ಗಿದ್ದಾಳ? ನಿದ್ದೆ ಮಾಡ್ಬಿಟ್ಲಾ? ಅವ್ರ ತಂದೆ ಹೋದಾಗಿಂದ ಅವಳು ಸರಿಯಾಗಿ ನಿದ್ದೆ ಮಾಡಿಲ್ಲಮ್ಮ. ಮಲ್ಕೊಳ್ಳಿ, ಡಿಸ್ಟರ್ಬ್ ಮಾಡಿಬಿಡಿ. ಇನ್ನೂ 8 ಗಂಟೆ ಕೂಡ ಆಗಿಲ್ಲ. ಊಟ ಮಾಡಿ ಮಲ್ಗು ಅಂತ ಹೇಳ್ಬಾರ್ದಿತ್ತಾ? ಪರವಾಗಿಲ್ಲ ಬಿಡು, ಎಚ್ಚರ ಆದಾಗ ಮಾಡ್ತಾಳೆ. ಜೀವನ ಹೇಳ್ತಿರೋದು ಸರಿಯಾಗಿದೆ. ಈಗ ಅವಳು ನಿದ್ದೆ ಮಾಡಲಿ. ನೀನು ನಡಿ. ಸರಿ, ನೀನು ಬಾಪ. ಅಯ್ಯೋ, 9 ಗಂಟೆ ಆಗಿದೆ. ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀನಲ್ಲ ನಾನು. ನೋಡ್ದವ್ರು ಏನು ಅನ್ಕೋತಾರೋ ಏನೋ. ಛೇ, ಏನಾಗಿದೆ ಇವತ್ತು ನನಗೆ? ಜೀವನ್, ಜೀವನ್,
ಜೀವನ್ 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 ಅತ್ತೆ ಮಾವ ಎಲ್ಲಿ ಹೋದ್ರು ನಾನು ಎಲ್ಲಿ ಬಂದ್ಬಿಟ್ಟಿದ್ದೀನಿ ಅಂಜು ರಶ್ಮಿ ರಂಜು ಯಾರಿದ್ದೀರಾ ರಶ್ಮಿ ಮಾತಾಡ್ರೆ ರಶ್ಮಿ ಏನಿದು ಬಾಸ್ಕೆಟ್ ಎಲ್ಲಿ ಬಂದ್ಬಿಟ್ಟಿದ್ದೀನಿ ಬಿಡಿ 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 ಯಾರಿದು ಬಿಡಿ ನನ್ನ ಬಿಡಿ ಜೀವನ್ ಜೀವನ್ ಯಾರಿದ್ದೀರಾ ಜೀವನ್ 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 ಯಾರದು ಯಾರು ಬಿಡಿ ನನ್ನ ನಾನಮ್ಮ ದಿನೇಶು. ದಿನೇಶ್ ಮಾವ ಮಾವ ಅಲ್ಲಿ ಯಾರೋ ಇದ್ದಾರೆ ನೋಡಿ ಮಾವ. ಯಾರು ಇಲ್ವಲ್ಲಮ್ಮ ಇಲ್ಲಿ ನೋಡು, ಇದು ಸ್ಟೋರ್ ರೂಮ್. ನಮ್ಮ ಮನೆಯಲ್ಲಿ ಬೇಡದೇ ಇರೋ ವಸ್ತುಗಳನ್ನೆಲ್ಲ ತಗೊಂಬಂದು ಇಲ್ಲೇ ಹಾಕೋದು ನಾವು. ಅಲ್ಲಿ ಯಾರು ಇಲ್ಲ, ಎಲ್ಲ ನಿನ್ ಭ್ರಮೆ ಅಷ್ಟೇ. ಇಲ್ಲ ಮಾವ, ಯಾರೋ ಹೆಂಗ್ಸಿದ್ದಾರೆ ಮಾವ. ಅವ್ರು ನನ್ ಕೈ ಬೇರೆ ಹಿಡ್ಕೊಂಡ್ರು ಮಾವ. ಅಲ್ಲಿ ಯಾರೋ ಇದ್ದಾರೆ ನೋಡಿ ಮಾವ. ಹೆಂಗ್ಸ? ಹೆಂಗ್ಸು ಯಾರು ಇಲ್ಲಮ್ಮ. ನೋಡು, ನಾನು ನೋಡಿದೆ ಈಗ, ಯಾರು ಇಲ್ಲ ಅಲ್ಲಿ. ನೀನು ಹೆದರ್ಕೋಬೇಡ, ಗಾಬರಿ ಆಗ್ಬೇಡ. ಬಾ ಬಾ, ನನ್ ಜೊತೆ ಬಾ. ನನ್ ಮಾತು ಕೇಳು, ಯಾರು ಇಲ್ಲ ಅಲ್ಲಿ. ಬಾ, ನಿಧಾನಕ್ಕೆ ಬಾ. ಬಾ ದಿನೇಶ್ ಮಾವ, ಇನ್ನೊಂದ್ಸರಿ ನೋಡಿ. ಓ, ಎಷ್ಟು ಸಲ ನೋಡಿದ್ರು ಅಷ್ಟೇ. ಅಲ್ಲಿ ಯಾರು ಇಲ್ಲ ಬಾಮ್ಮ, ಅಲ್ಲಿ ಯಾರು ಇಲ್ಲ. ಬಾ. ಸಂಧ್ಯಾ ಸಂಧ್ಯಾ ಎಲ್ಲಿ ಹೋದ್ಲು? ಇಲ್ಲೇ ಮಲಗಿದ್ಲಪ್ಪ. ಜೀವನ್, ನೀವು ಸಂಧ್ಯಾ ಸಂಧ್ಯಾ ಅಂತ ಹಾಲಲ್ಲೆಲ್ಲ ಹುಡುಕ್ತಾ ಇರಿ. ಇವಳು ದಾರಿ ತಪ್ಪಿ ಸ್ಟೋರ್ ರೂಮ್ ಹೊರಟೋಗಿತ್ತು. ಸ್ಟೋರ್ ರೂಮ್ ಅಲ್ಲ? ಓ, ಇಷ್ಟೊತ್ತು ಮೇಲ್ಗಡೆ ಕಿರ್ತಾ ಇದ್ದಿದ್ದು ನೀನೇನಾ? ಹೌದು ಮಾವ. ಮಾವ, ಅಲ್ಲಿ ಯಾರೋ ಹೆಂಗ್ಸಿದ್ದಾಗಿತ್ತು. ನನ್ನ ಕೈ ಕೂಡ ಹಿಡಿದ್ರು. ನಾನು ಎಷ್ಟು ಮಾತಾಡ್ಸಿದ್ರು ಮಾತಾಡ್ಲಿಲ್ಲ. ಅಲ್ಲಿ ಯಾರೋ ಇದ್ದಾರೆ. ಏನ್ ಹೇಳ್ತಿದ್ಯಾ ಸಂಧ್ಯಾ? ಹೌದು ಜೀವನ್. ಅದು ಎಲ್ಲ ಇವಳು ಭ್ರಮೆ ಅಷ್ಟೇ. ಸ್ಟೋರ್ ರೂಮ್ ಅಲ್ಲಿ ಯಾರು ಇರ್ತಾರೆ ನಮ್ಮನೇಲಿ? ಅಲ್ಲಮ್ಮ ಸಂಧ್ಯಾ, ನಮ್ಮನೆ ಸ್ಟೋರ್ ರೂಮ್ಗೆ ಯಾರಮ್ಮ ಬರ್ತಾರೆ? ನೀನು ಇಲ್ಲೇ ತಾನೇ ಮಲ್ಕೊಂಡಿದ್ದೆ, ಅಲ್ಲಿಗೆ ಆಗೋದೆ? ಸಾರಿ ಅತ್ತೆ, ಯಾಕೋ ತುಂಬ ಸುಸ್ತಾಗಿತ್ತು. ಇಲ್ಲೇ ಸೋಫಾ ಮೇಲೆ ಕೂತ್ಕೊಂಡು ಹಾಗೆ ನಿದ್ದೆ ಹೋಗ್ಬಿಟ್ಟೆ. ಗಡಿಯಾರದ ಗಂಟೆ ಹೊಡೆದಾಗಲೇ ನನಗೆ ಎಚ್ಚರಾಗಿತ್ತು. ಇಲ್ಲಿ ಯಾರೂ ಇಲ್ಲ ಅನ್ನಿಸ್ತು. ಹಾಗೆ ಹುಡುಕ್ತಾ ಹುಡುಕ್ತಾ ಸ್ಟೋರ್ ರೂಮಿಗೆ ಹೋಗ್ಬಿಟ್ಟೆ. ನಾನು ಸೋಫಾ ಮೇಲೆ ಮಲಗಬಾರ್ದಿತ್ತು. ಸಾರಿ ಅತ್ತೆ. ಇದಕ್ಕೆಲ್ಲ ಸಾರಿ ಯಾಕಮ್ಮ. ನೀನು ಸುಸ್ತಾಗಿದೆಯಾ ಅಂತ ನಮಗೆ ಗೊತ್ತು. ಯಾವ ಒತ್ತಡನೂ ಇಲ್ಲದೆ ನೀನು ಸಂತೋಷವಾಗಿ ಓಡಾಡ್ಕೊಂಡಿದ್ಯಲ್ಲ, ಅದೇ ನಮಗೆ ಸಾಕು. ಈ ಮನೇಲಿ ನೀನು ಹೀಗಿರಬೇಕು ಹಾಗಿರಬೇಕು ಅಂತ ಯಾರೂ ಹೇಳಲ್ಲ.
ಈ ಮನೆ ನಿಂದು. ನೀನು ಈ ಮನೆಗೆ ಸೊಸೆ ಮಾತ್ರ ಅಲ್ಲ, ಮಗಳು ಕೂಡ. ಈ ಮನೆ ನಿನ್ನ ವಸ್ತು. ಆದರೆ ಒಬ್ಬಳೇ ಎಲ್ಲೂ ಓಡಾಡಬೇಡ, ಜೊತೇಲಿ ಯಾರನ್ನಾದ್ರೂ ಕರ್ಕೊಂಡು ಓಡಾಡು. ಸರಿ ಅತ್ತೆ. ಒಂದು ಕ್ಷಣ ನೀನಿಲ್ಲದೆ ನಾವೆಲ್ಲ ಎಷ್ಟು ಗಾಬರಿ ಆಗ್ಬಿಟ್ಟಿವಿ ಗೊತ್ತಾ? ಹಾಂ, ಈಗ ಆಯ್ತಲ್ಲ ಜೀವನ್, ಅವಳನ್ನ ಕರ್ಕೊಂಡೋಗು. ಬಾ. ಸ್ಟೋರ್ ರೂಮ್ ತೆಗ್ದಿತ್ತಾ? ಹೌದಣ್ಣ, ಯಾರೋ ಕೆಲಸದವ್ರು ತೆಗೆದಿರ್ಬೇಕು. ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೊಬೇಡಿ. ನಾನು ಟೆನ್ಷನ್ ಮಾಡ್ಕೊಳ್ಳಲ್ಲ, ನೀವು ಮಾಡ್ತೀರಿ. ಇನ್ನು ಮುಂದೆ ಹಾಗಾಗದೇ ಇರೋ ಹಾಗೆ ನೋಡ್ಕೋತೀನಿ. ಐ ಆಮ್ ಸಾರಿ. ಏನಾಗಿದೆ ನಿಮ್ಗೆ? ಯಾಕೆ ಹೇಗೆ ಮಾಡ್ತಾ ಇದ್ದೀರಾ? ಏಯ್, ಸಂಧ್ಯಾ ಹತ್ರ ಮಾತಾಡೋದು ಪ್ರಯತ್ನ ಪಟ್ಟ್ಯಾ? ನೀನಿನ್ನೂ ಬದಲಾಗಿಲ್ಲ. ನನ್ನ ಮಾತು ನಿನ್ ಕಿವಿಗೆ ಬಿದ್ದಿಲ್ಲ ಇನ್ನೂ. ಇಲ್ಲ, ನಾನು ಅವಳ ಹತ್ರ ಮಾತಾಡ್ಲಿಲ್ಲ. ಸಂಧ್ಯಾ ಒಳಗೆ ಬಂದಾಗ ಅವಳಿಂದ ದೂರ ಇರಬೇಕಾಗಿತ್ತು. ಅವಳು ಕೈ ಹಿಡ್ಕೊಂಡ ಯಾಕೆ? ಏಯ್, ನನ್ನ ಮಾತುಗಳಿಗೆ ವಿರುದ್ಧವಾಗಿ ನಡೆದ್ರೆ ಏನಾಗತ್ತೆ ಅನ್ನೋದು ಗೊತ್ತಾ ನಿನಗೆ? ನಾನು ಮಾಡೋದನ್ನೇ ಹೇಳೋದು, ಹೇಳಿದ್ದನ್ನೇ ಮಾಡೋದು. ನಿಮ್ದಮ್ಮಯ್ಯ ಹಾಗೆ ಮಾತ್ರ ಮಾಡಬೇಡಿ, ಮಾಡಬೇಡಿ. ಮಾಡ್ತೀನಿ, ನಾನು ಹಾಗೆ ಮಾಡೇ ಮಾಡ್ತೀನಿ.